ಶುಭೋದಯ ಕರ್ನಾಟಕ. ಇವತ್ತು ಮಂತ್ರಾಲಯ ಸೀರೀಸ್ನ ಡೇ 3. ಸೊ ನೆನ್ನೆ ರಾಯರ ಮಠಕ್ಕೆ ಹೋಗಿದ್ದು ಬಿಟ್ರೆ ಬೇರೆ ಎಲ್ಗೂ ಹೋಗ್ಲಿಲ್ಲ. ಫುಲ್ ಡೇ ರೆಸ್ಟ್ ತಗೊಂಡ್ವಿ. ಮಧ್ಯಾಹ್ನದ ಮೇಲೆ ಆಮೇಲೆ ರಾಯರ ಪ್ರಸಾದ, ಪರಿಮಳ ಪ್ರಸಾದ ಅಂತ ಏನು ಸಿಗುತ್ತಲ್ಲ, ಅಲ್ಲಿ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ದೆ 1 ಗಂಟೆ ಆಯಿತು. ಸೊ ಅಲ್ಲಿ ಪ್ರಸಾದ ತಗೊಂಡು ವಾಪಸ್ ರೂಮಿಗೆ ಬಂದು ಫುಲ್ಲು ರೆಸ್ಟ್ ತಗೊಂಡು ಸಂಜೆ ಎದ್ದ ಮೇಲೆ ಊಟಕ್ಕೆ ಹೋದ್ವಿ. ಸೊ ಊಟ ಎಲ್ಲಿ ಮಾಡಿದ್ವಿ ಅಂತಲೂ ನಿಮಗೆ ತೋರಿಸ್ತೀನಿ ನಾನು. ಇವಾಗ ಸದ್ಯಕ್ಕೆ ನಾವು ಲಾಸ್ಟ್ ನೈಟು ಮಠದ ರೂಮ್ಗಳನ್ನ ಏನು ಬುಕ್ ಮಾಡಿದ್ನಲ್ಲ ಅಲ್ಲಿ ತಂಗಿದ್ದೆ. ಇಲ್ಲಿ ರೂಮ್ ಈ ಥರ ಇದೆ. ಪುಣ್ಯಕ್ಕೆ ನೀಟಾಗಿದೆ, ಬಟ್ ಹೊರಗಡೆ ಧೂಳಿರೋ ಕಾರಣ ಸ್ವಲ್ಪ ಕ್ಲೀನ್ ಮಾಡಿಸ್ಬೇಕು ನೀವು ಹೇಳಿ. ಅದು ಬಿಟ್ಟರೆ ಈ ರೀತಿ ಒಂದು ಮಿರರ್ ಇದೆ, ಸ್ವಲ್ಪ ವಸ್ತುಗಳನ್ನ ಇಟ್ಕೊಳ್ಳೋಕೆ ಜಾಗ ಇದೆ, ಇಂದ ಇದು ಟಾಯ್ಲೆಟ್ ಈ ರೀತಿ ಇದೆ. ಆ್ಯಕ್ಚುಲಿ ನಾವು 3 ಡೇಸ್ಗೆ ಅಂತ ಪ್ಲ್ಯಾನ್ ಮಾಡ್ಕೊಂಡು ಬಂದಾಗ 3 ಡೇಸ್ಗೂ ಸಿಗಲಿಲ್ಲ ರೂಮ್ಗಳು. 1 ದಿನಕ್ಕೆ ಮಾತ್ರ ಸಿಕ್ಕಿದ್ದು 24 ಅವರ್ಸ್ಗೆ. ಸೊ ಅದನ್ನು ಎಕ್ಸ್ಟೆಂಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಕೊಡ್ತಾರಾ ಇಲ್ವಾ ಅಂತ. ಹೋಪ್ಫುಲಿ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ, ಯಾಕಂದರೆ ಅಷ್ಟೇನು ರಶ್ ಇಲ್ಲ ಇವಾಗ. ಸೊ ಇದು ನಾವು ಸ್ಟೇ ಮಾಡಿರುವಂತಹ ಒಂದು ಲಾಡ್ಜು. 600 ರೂಪಾಯಿಂದ 1500 ರೂಪಾಯಿ ಒಳಗಡೆ ನಿಮಗೆ AC, ನಾನ್ AC ರೂಮ್ಗಳು ಸಿಗ್ತವೆ. ಸೊ ಈ ರೂಮ್ಗಳು ಈ ರೀತಿ ಇದೆ, ಲಿಫ್ಟ್ ಫೆಸಿಲಿಟಿ ಕೂಡ ಇದೆ. ಸೊ ಇವತ್ತು ಏನೇನು ಪ್ಲ್ಯಾನ್ ಅಂತಂದರೆ, ಇನ್ನೊಂದ್ಸಲ ರಾಯರ ಮಠದ ಒಳಗಡೆ ಹೋಗುವಂಥ ಒಂದು ಪ್ಲ್ಯಾನ್ ಇದೆ, ನೋಡೋಣ ಏನಾಗುತ್ತಂತ. ಅದಾದಮೇಲೆ ಪಂಚಮುಖಿ ಅಂತ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ, ಅದೊಂದು 20 ಕಿಲೋಮೀಟ್ರ್ ದೂರ ಇದೆ ಮಂತ್ರಾಲಯದಿಂದ. ಸೊ ಎಷ್ಟೊಂದು ಗೆಸ್ಟ್ ಹೌಸ್ಗಳಿದೆ ಇಲ್ಲಿ ಮಠದ್ದು. ಅದರಲ್ಲಿ ನಾವು ಸ್ಟೇ ಮಾಡಿರೋದು ಸುಶೀಲೇಂದ್ರ ವಸತಿ ಗೃಹ ಅಂತ. ನೀವು ಇದನ್ನು ಆನ್ಲೈನಲ್ಲಿ ಬುಕ್ ಮಾಡ್ಕೊಳ್ಳೇಬೇಕು, ಬೇರೆ ಆಪ್ಷನ್ ಇಲ್ಲ. ಆಫ್ಲೈನ್ ತುಂಬ ಕಷ್ಟ ನಿಮಗೆ ಸಿಗೋದು. ಸೊ ಆನ್ಲೈನಲ್ಲಿ SRS ಮಠ ಅಂತ ಒಂದು ವೆಬ್ಸೈಟೇ ಇದೆ, ಅಲ್ಲಿ ಹೋಗಿ ಬುಕ್ ಮಾಡ್ಕೊಳ್ಳಿ. ಈಸಿ ಇದೆ ಬುಕ್ಕಿಂಗ್ ಪ್ರೋಸೆಸ್ ಕೂಡ. ಸೊ ನಿನ್ನೆ ರಾತ್ರಿ ಇದೇ ಹೋಟೆಲ್ನಲ್ಲಿ ಆಹಾರ ಅನ್ನೊಂದು ರೆಸ್ಟೋರೆಂಟಲ್ಲಿ ನಾರ್ತ್ ಇಂಡಿಯನ್ ಫುಡ್ ತೊಗೊಂಡಿದ್ವಿ. ನೀವು ಟ್ರೈ ಮಾಡ್ಬೋದು, ಚೆನ್ನಾಗಿತ್ತು ಟೇಸ್ಟ್. ಮಂತ್ರಾಲಯದ ಬೆಳಗ್ಗಿನ ವಾತಾವರಣ ಈ ತರ ಇದೆ. ಸೊ ಮತ್ತೆ ನಾವು ಮಂತ್ರಾಲಯ ದೇವಸ್ಥಾನದ ಮುಂಭಾಗ ಬಂದು ನಿಂತ್ಕೊಂಡಿದ್ದೀವಿ. ಸೊ ವೈಬ್ ಸೂಪರ್ ಆಗಿದೆ. ಬೆಳಗ್ಗೆ ಪೂರ್ತಿ ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ. ಅಷ್ಟೇ ರಶ್ ಇದೆ ಕೂಡ, ನಿಮಗೆ ತೋರಿಸ್ತೀನಿ ನೋಡಿ. ಬೆಳಗ್ಗೆ 8:15 ಆಗಿದೆ ನೋಡಿ, ಈ ರೀತಿ ಇದೆ. ಬನ್ನಿ ಒಳಗಡೆ ಹೋಗೋಣ. ಇಲ್ಲೆಲ್ಲ ಬೀದಿ ವ್ಯಾಪಾರಿಗಳು ವ್ಯಾಪಾರ ಮಾಡ್ತಾ ಇದ್ದಾರೆ. ಅವ್ರಿಗೆಲ್ಲರಿಗೂ ಒಳ್ಳೇದಾಗ್ಲಿ. ನೀರಲ್ಲಿ ಮೀನಾಗಿ ಆಯಾಗಿರುವೆ ರಾಘವೇಂದ್ರ. ಬಿಸಿಲಲ್ಲಿ ಒಣಗಿಸು, ನೆರಳಲ್ಲಿ ಒಣಗಿಸು ರಾಘವೇಂದ್ರ. ತಂಪಾಗಿ ನೆರಳಲ್ಲಿ ತಂಪಾಗಿ ಇರುವೆ ರಾಘವೇಂದ್ರ. ಸೊ ಈಗಷ್ಟೇ ಇನ್ನೊಂದ್ಸಲ ರಾಯರ ದರ್ಶನ ಮುಗಿಸ್ಕೊಂಡು ಹೊರಗೆ ಬಂದ್ವಿ. ಇವಾಗ ಚಪ್ಪಲಿ ಇಸ್ಕೊಳ್ಳೋಣ ಅಂತ ಚಪ್ಪಲಿ ಸ್ಟ್ಯಾಂಡ್ ಹತ್ರ ಹೋಗ್ತಾ ಇದ್ದೆ, ಹಾಕೊಳ್ಳೋಣ ಅಂತ. ಇಲ್ಲೊಂದು ಅದ್ಭುತ ದೃಶ್ಯ ತೋರಿಸ್ತೀನಿ, ಇದನ್ನ ಹೇಳೋರಿಲ್ಲ ಕೇಳೋರಿಲ್ಲ. ನೋಡ್ತಾ ಇದ್ದೀರಾ ಅಲ್ಲಿ ಫುಟ್ವೇರ್ ಕೌಂಟರು. ಸ್ಪೆಲ್ಲಿಂಗು ಕನ್ನಡ ಸ್ಪೆಲ್ಲಿಂಗ್ ನೋಡಿ, ಅಕ್ಷರಗಳು. ಪಾದರಕ್ಷೆ ಹೋಗಿ ಪದರಕ್ಷ ಆಗಿದೆ. ಬಿಡುವ ಸ್ಥಳ ಹೋಗಿ ಬಿಡು ಸ್ಥಳ ಆಗಿದೆ. ಯಾರಾದರೂ ಸರಿ ಮಾಡಿಸ್ಬೇಕು, ಇಲ್ಲಾಂದರೆ ತಪ್ಪಾಗ್ಬಿಡುತ್ತೆ. ಸೊ ದರ್ಶನ ಚೆನ್ನಾಗಾಯ್ತು ಇವತ್ತು ಪುಣ್ಯಕ್ಕೆ. 2ನೇ ದಿನ ಅಂದರೆ ಶುಕ್ರವಾರ ಅಷ್ಟು ರಶ್ ಇರಲಿಲ್ಲ. ದೇವಸ್ಥಾನದ ಆವರಣದಲ್ಲಿ ಬಹಳ ಸ್ವಚ್ಛತೆ ಇದೆ, ಆದರೆ ಹೊರಗಡೆ ಬಂದರೆ ಅಷ್ಟೇ ಗಲೀಜಿದೆ. ಎಲ್ಲ ಕಡೆ ಅಲ್ಲ, ಆದರೆ ಸುಮಾರು ಕಡೆ ಇದೆ. ಹಾಗೆ ಎಷ್ಟೊಂದು ಜನ ಅಲ್ಲಿ ನಾಮ ಹಚ್ತೀವಿ ಅಂತ ಹಿಂದೆ ಬರ್ತಾರೆ, ಹಾಗೆ ದುಡ್ಡು ಕೂಡ ಕೇಳ್ತಾರೆ. ಸ್ವಲ್ಪ ಹುಷಾರಾಗಿರಿ. ಪಾಪ ಈ ಸಣ್ಣ ಹುಡುಗ ತಿಂಡಿ ಕೇಳ್ದ.
ಜೆನ್ಯೂನ್ ಅನ್ನಿಸ್ತು, ಸೊ ಹೆಲ್ಪ್ ಮಾಡಿದೆ. ಹಾಗೆ ಲೇಟ್ ಆಗಿತ್ತು ಅಂತ ಅಲ್ಲೇ ಒಂದು ಕಾಂಬೋ ಬ್ರೇಕ್ಫಾಸ್ಟ್ ತಗೊಂಡು ಬಿಚ್ಚಾಲೆ ಕಡೆ ಪಯಣ ಬೆಳೆಸಿದ್ವಿ. ಆ್ಯಂಡ್ ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ, ಇದೆಲ್ಲ ಗೆಸ್ಟ್ ಹೌಸ್ಗಳು, ದೇವಸ್ಥಾನದ ಮಠದ ರೂಮ್ಗಳು. ನೀವೇನಾದರೂ ಬರಬೇಕು ಅಂತ ಅಂದರೆ SRS ಮಠ ಅನ್ನೋ ವೆಬ್ಸೈಟಲ್ಲಿ ರೂಮ್ನ ಬುಕ್ ಮಾಡ್ಕೊಳ್ಳಿ, ಬಂದು ರಾಯರ ಕೃಪೆಗೆ ಪಾತ್ರರಾಗಿ. ನಾನು ಅಬ್ಸರ್ವ್ ಮಾಡಿದಾಗೆ ಈ ಕಡೆ ಜಾಸ್ತಿ ಫ್ಲ್ಯಾಟ್ ಲ್ಯಾಂಡೇ ಇರೋದು, ಆ್ಯಂಡ್ ಎಲ್ಲದೂ ಬೆಳೀತಾರೆ ಈ ಕಡೆ, ರಾಗಿ, ಭತ್ತ, ಹಾಗೆ ಕಬ್ಬು ಎಲ್ಲನೂ. ನಾವು ಈಗ ಮಂತ್ರಾಲಯದಿಂದ ಸುಮಾರು 20 ಕಿಲೋಮೀಟರ್ ದೂರದಲ್ಲಿರುವಂತಹ ಬಿಚ್ಚಾಲೆ ಅನ್ನೋ ಒಂದು ಗ್ರಾಮಕ್ಕೆ ಬಂದಿದ್ದೀವಿ. ಇಲ್ಲಿ ಮಂತ್ರಾಲಯ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ದೊಡ್ಡ ಭಕ್ತರಾಗಿರ್ತಕ್ಕಂಥ ಅಪ್ಪಣ್ಣಾಚಾರ್ಯರವರ ಮನೆ ಮುಂದೆ ಬಂದು ನಿಂತಿದ್ದೀವಿ. ಸೊ ಇದು ಬಂದು ಅವರ ಮನೆ. ಅವ್ರ ಮನೆ ಒಳಗಡೆ ರೆಕಾರ್ಡ್ ಮಾಡೋಕ್ಕಾದ್ರೆ ತೋರಿಸ್ತೀನಿ, ಆದರೆ ರೆಕಾರ್ಡ್ ಮಾಡ್ತೀನಿ, ಇಲ್ಲ ಅಂದರೆ ಪರವಾಗಿಲ್ಲ. ಹಾಗೆ ರಾಘವೇಂದ್ರ ಸ್ವಾಮಿಗಳು ತಪಸ್ ಮಾಡಿರೋಂಥ ಜಾಗ ಕೂಡ ಇಲ್ಲೇ ಇರೋದು. ಮನೆ ಒಳಗೆ ಹೋಗೋಕ್ಕೆ ಮುಂಚೆ ಇಲ್ಲಿ ಕಾಲು ತೊಳ್ಕೊಂಡು ಆಮೇಲೆ ಒಳಗೆ ಹೋಗೋಣ ಬನ್ನಿ. ಮನೆ ಒಳಗೆ ಕಾಲಿಟ್ಟ ಕೂಡಲೇ ಎಡಗಡೆಗೆ ಇಲ್ಲಿ ಪುಸ್ತಕಗಳನ್ನು ಇಟ್ಟಿರೋದನ್ನು ನೋಡ್ಬೋದು. ಇಲ್ಲಿ ರಾಯರಿಗೆ ಸಂಬಂಧಪಟ್ಟಂತಹ ಪುಸ್ತಕಗಳನ್ನು ಇಟ್ಟಿದ್ದಾರೆ, ನೀವು ಪರ್ಚೇಸ್ ಕೂಡ ಮಾಡ್ಬೋದು. ಹಾಗೆ ಇಲ್ಲಿ ಒಂದು ಜಾಗ ತೋರಿಸ್ತೀನಿ ನೋಡಿ. ಇದೇ ಜಾಗದಲ್ಲಿ ರಾಯರು ಧ್ಯಾನಕ್ಕೆ ಕೂರ್ತಾ ಇದ್ದಿದ್ದು, ಹಾಗೆ ಇಲ್ಲೇ ವಿಶ್ರಾಂತಿ ಕೂಡ ತಗೊಳ್ತಾ ಇದ್ರು. ಹೊರಗಡೆ ಎಷ್ಟೇ ಬಿಸಿಲಿದ್ರೂ ಕೂಡ ಒಳಗಡೆ ತಣ್ಣಗಿದೆ. ಒಳಗಡೆ ಬಂದರೆ ದಯವಿಟ್ಟು ಸೈಲೆನ್ಸ್ನ ಕಾಪಾಡಿ. ಇಲ್ಲಿ ನೀವೇನು ನೋಡ್ತಾ ಇದ್ದೀರಲ್ಲ, ಇದು ಸ್ವತಃ ಶ್ರೀ ರಾಘವೇಂದ್ರ ಸ್ವಾಮಿಗಳೇ ಪೂಜೆ ಮಾಡ್ತಿದ್ದಂತಹ ಪಾಂಡುರಂಗ ವಿಠಲರ ವಿಗ್ರಹ. ಒಳಗೆ ಮೂಲರಾಮನ ವಿಗ್ರಹ ಕೂಡ ಇದೆ, ಅದನ್ನು ಶೂಟ್ ಮಾಡೋ ಹಾಗಿರಲಿಲ್ಲ. ಇಲ್ಲಿನ ಪ್ರಶಾಂತತೆ ಮನಸ್ಸನ್ನು ಎಷ್ಟು ಆವರಿಸ್ಕೊಳ್ಳುತ್ತೆ ಅಂದರೆ ಅದನ್ನು ನೀವೇ ಬಂದು ಅನುಭವ ಪಡೆಯಬೇಕು. ಬಿಚ್ಚಾಲೆ ಮುಗಿಸ್ಕೊಂಡು ನಾವೀಗ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಹಿಂದೆ ನೀವೇನು ನೋಡ್ತಾ ಇದ್ದೀರಾ, ಇದು ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ. ಇದು ಮಂತ್ರಾಲಯದಿಂದ ಸುಮಾರು 20 ಕಿಲೋಮೀಟರ್ ದೂರದಲ್ಲಿದೆ. ಒಳಗಡೆ ಎಷ್ಟೇ ಜನ ಎಷ್ಟೇ ರಶ್ ಇದ್ರೂ ಕೂಡ ಅಷ್ಟೇ ಪೀಸ್ಫುಲ್ನೆಸ್ ಇತ್ತು, ಅಷ್ಟೇ ಶಾಂತಯುತವಾಗಿ ಒಳಗಡೆ ಪೂಜೆ ಎಲ್ಲ ಆಯಿತು. ನಾವೇನು ಅಂದ್ಕೊಂಡಿದ್ವೋ ಮಂತ್ರಾಲಯ, ಬಿಚ್ಚಾಲೆ ಹಾಗೆ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ ಈ ಮೂರು ಕೂಡ ಒಂದು ಸಾರ್ಥಕತೆಯಿಂದ ಕಂಪ್ಲೀಟ್ ಆಗಿದೆ ಟ್ರಿಪ್ಪು. ಸೊ ಈಗ ಮತ್ತೆ ವಾಪಸ್ ಮಂತ್ರಾಲಯದ ಕಡೆ ಪಯಣ. ಅಲ್ಲಿ ರೂಮ್ ಚೆಕ್ಔಟ್ ಮಾಡಿಕೊಂಡು ಮತ್ತೆ ವಾಪಸ್ ಮರಳಿ ಗೂಡಿಗೆ. ಇದು ದೇವಸ್ಥಾನದ ಒಳಗಡೆ ಹೋಗೋಕ್ಕೆ ದಾರಿ. ಒಳಗಡೆ ಶೂಟಿಂಗ್ ಅಲ್ಲೋ ಇಲ್ಲದ ಕಾರಣ ನಾನು ಹೊರಗಡೆದಷ್ಟೇ ನಿಮಗೆ ತೋರಿಸ್ತೀನಿ. ಬಟ್ ಮಂತ್ರಾಲಯಕ್ಕೆ ಬಂದರೆ ಇಲ್ಲಿಗೆ ಬರೋದನ್ನು ಮಿಸ್ ಮಾಡಬೇಡಿ. ನೋಡಿ ಇಲ್ಲೊಂದು ಕಲ್ಬಂಡೆ ಯಾವ ರೀತಿ ಬ್ಯಾಲೆನ್ಸ್ ಮಾಡ್ಕೊಂಡು ನಿಂತಿದೆ ಅಂತ. ಇದೊಂದು ವಿಶೇಷತೆ ಇಲ್ಲಿ ಕಾಣ್ಬೋದು. ಇಲ್ಲಿ ಎಂತೆಂಥ ದೊಡ್ಡ ದೊಡ್ಡ ಸೈಜಿನ ಕಲ್ಬಂಡೆಗಳು ಸಿಗ್ತವೆ. ಈ ಕಲ್ಬಂಡೆಗಳು ಯಾವ ಶೇಪಲ್ಲಿದೆ ಅನ್ನೋದನ್ನು ಇಲ್ಲಿ ಬರೆದಿದ್ದಾರೆ ನೋಡಿ. ಹಾಸಿಗೆ ಮತ್ತು ದಿಂಬು, ಬೆಡ್ ಆ್ಯಂಡ್ ಪಿಲೋ. ಇದನ್ನೆಲ್ಲ ನೋಡಿದ್ರೆ ಎಷ್ಟು ಆಶ್ಚರ್ಯ ಆಗುತ್ತೆ ಅಲ್ವಾ. ಹೊರಗಡೆ ಎಷ್ಟು ಬಿಸಿಲಿದ್ರೂ ಈ ಜಾಗದಲ್ಲಿ ಬಹಳ ತಂಪಿದೆ. ಹಾಗೆ ದೇವಸ್ಥಾನದ ಮುಂಭಾಗದಲ್ಲಿ ಈ ಥರ ಅಂಗಡಿ ಮುಂಗಟ್ಟುಗಳನ್ನು ಹಾಕೊಂಡಿರೋದನ್ನು ನೀವು ಕಾಣ್ಬೋದು. ಮಕ್ಕಳಿಗೆ ಆಟ ಸಾಮಾನುಗಳು, ಪೂಜೆ ಸಾಮಗ್ರಿಗಳು, ಹಾಗೆ ಸೋಡಾ ಎಲ್ಲ ಇಲ್ಲಿ ಸಿಗುತ್ತೆ. ಸೊ ಅಂದ್ಕೊಂಡ ಹಾಗೆ ಮಂತ್ರಾಲಯ ಆಯಿತು, ಆಮೇಲೆ ಬಿಚ್ಚಾಲೆ ಆಯಿತು, ಹಾಗೆ ಈಗ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ ಆಯಿತು. 3 ಪ್ಲೇಸಸ್ನ ಇವಾಗ ಕವರ್ ಮಾಡಿಕೊಂಡು ಇನ್ನು ಸುತ್ತಮುತ್ತಲೂ ಸಣ್ಣ ಸಣ್ಣ ಬೇರೆ ಬೇರೆ ಸ್ಥಳಗಳಿದೆ ನೋಡೋವಂಥದ್ದು. ಆದರೆ ಸದ್ಯಕ್ಕೆ ನಾವೇನು ಅನ್ಕೊಂಡ್ಬಂದಿದ್ವೋ ಅಷ್ಟು ಪ್ಲೇಸಸ್ನ ಕವರ್ ಮಾಡಿದ್ದೀವಿ. ಹಾಗೆ ಈಗ ವಾಪಸ್ ಮಂತ್ರಾಲಯದ ಕಡೆಗೆ ನಮ್ಮ ಪಯಣ. ಮಂತ್ರಾಲಯಕ್ಕೆ ಹೋಗಿ ಅಲ್ಲಿ ರೂಮ್ ಮಾಡಿದ್ದೀವಿ, ಲಗೇಜ್ ಎಲ್ಲ ಅಲ್ಲೇ ಇದೆ. ಸೊ ಅದನ್ನು ತಗೊಂಡು ಚೆಕ್ಔಟ್ ಮಾಡಿ ಆಮೇಲೆ ಬೇರೆ ಯಾವ ಕಡೆ ಹೋಗಬೇಕು ಅಥವಾ ವಾಪಸ್ ಹೋಗೋದ ಊರಿಗೆ ಅನ್ನೋದನ್ನು ನೋಡುವ. ಫೈನಲಿ 3 ದಿನಗಳ ಮಂತ್ರಾಲಯ ಟ್ರಿಪ್ನ ಮುಗಿಸ್ಕೊಂಡು ವಾಪಸ್
ಮರಳಿ ಗೋಡೆಗೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಲೈಕ್ ಮಾಡಿ. ಇಷ್ಟ ಆಗಿಲ್ಲ ಅಂದರೆ ನಿಮ್ಮ ಸಜೆಷನ್ಸ್ ಹಾಗೆ ಟಿಪ್ಸ್ನ ಕಮೆಂಟ್ ಬಾಕ್ಸಲ್ಲಿ ಶೇರ್ ಮಾಡಿ. ಸೈನಿಂಗ್ ಆಫ್ ಮಂತ್ರಾಲಯದಿಂದ. ಲವ್ ಯು ಆಲ್.